ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಮನೆಯಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ 7 ಡೇಸಲ್ಲೇ 7 ದಿನದಲ್ಲೇ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ ಅಂತ ಹೇಳಿದ್ರೆ ನಾವೇ ಆ ಖುಷಿಯಿಂದ ಈ ಪರಿಹಾರ ನಮಗೆ ಇಷ್ಟು ಬೇಗ ಸಿಕ್ಕಿರೋದಕ್ಕೆ ನಾವು ಖುಷಿ ಆಗ್ತೀವಿ, ಅಥವಾ ಇಷ್ಟು ದಿನ ನಮಗೆ ಯಾಕೆ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಂದ್ಬಿಟ್ಟು ಕೂಡ ಅನಿಸುತ್ತೆ. ಆದರೆ ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಮ್ಮ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ನಮಗೆ ಇರುವಂಥದ್ದು ದುಡ್ಡು ಕಾಸಿನ ಸಮಸ್ಯೆಗಳು. ಎಲ್ರಿಗೂ ಕೂಡ ಈಗ ನಾವು ನಡೆಸ್ತಾ ಇರುವಂಥ ಲೈಫ್ ಸ್ಟೈಲಲ್ಲಿ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಹಣಕಾಸಿನ ಸಮಸ್ಯೆಗಳು ತುಂಬ ಒದ್ದಾಟದಲ್ಲಿ ಸಿಕ್ಕಾಕ್ಸ್ಬಿಡುತ್ತೆ. ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ದುಡ್ಡು ತಗೊಂಡಿದ್ರೆ, ಸಂಬಂಧಿಕರಲ್ಲಿ ದುಡ್ಡು ತಗೊಂಡಿದ್ರೆ ನಮ್ಮ ಸಂಬಂಧಗಳು ಹಾಳಾಗ್ಬಿಡುತ್ತೆ. ಆದರೆ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಾವು ಏನು ಕೇಳ್ಕೊಂಡಿರ್ತೀವಿ ಅದನ್ನೆಲ್ಲವೂ ಕೂಡ ನೆರವೇರಿಸುವಂಥ ಪರಿಹಾರ. 7 ದಿನದಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು. ಮುಖ್ಯವಾಗಿ ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ಅನ್ನುವಂಥದ್ದು ನಮ್ಮ ದೇಹದಲ್ಲೂ ಕೂಡ 75% ನೀರಿನಿಂದ ಕೂಡಿರುತ್ತೆ. ಅದಕ್ಕೋಸ್ಕರ ನೀರಿನಿಂದ ಮಾಡುವ ಯಾವುದೇ ಪರಿಹಾರ ಆಗಿರಬಹುದು ಅದನ್ನು ಬೇಗ ನೆರವೇರಿಸಿಕೊಳ್ಳಬಹುದು, ಇಷ್ಟಾರ್ಥಗಳು ನೆರವೇರಿಬಿಡುತ್ತೆ. ಈ ಪರಿಹಾರ ವಾಟರ್ ಟೆಕ್ನಿಕ್ ಅಂತ ಹೇಳ್ತೀವಿ. ತುಂಬ ಜನ ನಮ್ಮ ಮನೆಗೆ ಶತ್ರುಗಳು ಬಂದರೂ ಕೂಡ ನೀರನ್ನು ಕೊಡಬೇಕು ಅಂತ ಹೇಳ್ತೀವಿ. ಹಿರಿಯರು ಹೇಳ್ತಾರೆ, ನೀವು ಕೇಳಿರಬಹುದು. ಅಂದರೆ ನಾವು ಯಾವ ರೀತಿ ಯಾರ ಮನೆಗಾದರೂ ಹೋದಾಗ ಆ ನೀರನ್ನು ತಗೊಳ್ತೀವಿ ನೋಡಿ ಕುಡಿಯೋದಕ್ಕೆ, ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಲ್ಲಿ ಯಾವ ರೀತಿಯ ಆಲೋಚನೆ ಬರುತ್ತೋ ಆ ಮನೆಯಲ್ಲಿ ಕೂತ್ಕೊಂಡು ಅದು ನಡೆಯುತ್ತೆ ಸ್ನೇಹಿತರೆ. ಈಗ ನಾವು ಶತ್ರುಗಳು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅವ್ರ ಮನೆಗೆ ಹೋಗಿದ ತಕ್ಷಣ ನಮ್ಮನ್ನು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾರೆ ತುಂಬ ಚೆನ್ನಾಗಿ. ನಾವು ಇವ್ರನ್ನ ಕೆಟ್ಟೋರು ಅಂದ್ಕೊಂಡಿದ್ದು ಇಷ್ಟು ದಿನ ಎಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಇವ್ರು ಕಾಳಜಿ ವಹಿಸ್ತಾರೆ ಅಂತಂದ್ಬಿಟ್ಟು ಮನಸ್ಸಲ್ಲಿ ಅವ್ರ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ ನೋಡಿ. ಅದು ಆ ಸಂಬಂಧ ಮತ್ತೆ ನಮಗೆ ಪ್ಯಾಚಪ್ ಆಗುತ್ತೆ, ಕೂಡುತ್ತೆ. ಆ ಸಂಬಂಧ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಇದನ್ನು ಯಾರಾದರೂ ಕೂಡ ಗಮನಿಸಬಹುದು. ಇದು ಎಕ್ಸಾಂಪಲ್ ಮಾತ್ರ ತಿಳಿಸ್ದೆ. ನಾವು ಪ್ರತಿನಿತ್ಯ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ನಡೆಯದೇ ಇರುವಂಥ ಎಷ್ಟೇ ದೊಡ್ಡ ಸಮಸ್ಯೆ, ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಆ ಕೋರಿಕೆ ಎಷ್ಟೋ ವರ್ಷಗಳಿಂದ ನೆರವೇರಲಿಲ್ಲ ಅನ್ನುವಂಥವರು, ಸೌಂದರ್ಯಕ್ಕಾಗಿ ಹಾಗೂ ಮುಖದಲ್ಲಿ ತುಂಬ ಚೆನ್ನಾಗಿ ಕಾಂತಿಯುತವಾಗಿ ಇರಬೇಕು ಅನ್ನುವಂಥವರು ತಪ್ಪದೆ ವಾಟರ್ ಟೆಕ್ನಿಕ್ಕನ್ನು ಫಾಲೋ ಮಾಡಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ಮಾಡಿರುವಂಥವರು ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ. ಇಷ್ಟೇ ಸುಲಭವಾಗಿ ರಾತ್ರಿ ನೀವೇನು ಮಾಡಬೇಕು ಅಂದರೆ ಇದನ್ನು ರಾತ್ರಿಯೇ ಯಾಕೆ ಮಾಡ್ಕೊಳ್ಬೇಕು ಅಂದರೆ ನಮಗೆ ಸಬ್ಕಾನ್ಷಿಯಸ್ ಮೈಂಡು, ನಾವು ಏನು ಆಲೋಚನೆ ಮಾಡ್ತೀವಿ, ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊಳ್ತೀವಿ, ಏನು ಅಂದ್ಕೊಳ್ತೀವಿ ನೋಡಿ, ಅದನ್ನು ರಾತ್ರಿ ಪೂರ್ತಿ ನಮ್ಮ ಬ್ರೈನ್ಗೆ ಅದು ಪಾಸ್ ಮಾಡುತ್ತೆ. ಅದಕ್ಕೆ ರಾತ್ರಿ ಮಲಗುವ 5 ನಿಮಿಷದ ಒಳಗೆ ನಾವು ಏನು ಆಲೋಚನೆ ಮಾಡ್ತೀವಿ ಅದು ತಪ್ಪದೇ ನಡೆಯುತ್ತೆ. ರಾತ್ರಿ ಎಲ್ಲ ಕೆಲಸಗಳು ಆದಮೇಲೆ ಸಾಕಷ್ಟು ಜನ ಈಗ ಏನು ಮಾಡ್ತಾರೆ ಅಂದರೆ ಫೋನು ಕೈಯಲ್ಲಿ ಇರೋದ್ರಿಂದ ಯಾವಾಗಲೂ ನಿತ್ಯ ಫೋನನ್ನು ನೋಡ್ಕೊಳ್ತಾ ನಿದ್ದೆಗೆ ಜಾರ್ತೀವಿ. ನಾವು ಮಾಡ್ತಾ ಇರುವಂಥ ತಪ್ಪುಗಳು ಅದೇ. ಆದರೆ ನಾವು ಒಳ್ಳೆ ಆಲೋಚನೆ ಮಾಡಿಕೊಂಡು ಅಥವಾ ನಮ್ಮ ಹಣಕಾಸಿನ ಸಮಸ್ಯೆಗಳು ಬೇಗ ತೀರ್ಬಿಡ್ಲಪ್ಪ, ಇದರಿಂದ ನಾವು ಹೊರಗೆ ಬಂದುಬಿಡಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು, ಅಥವಾ ನಾವು ಇಷ್ಟಪಟ್ಟಂಥವರ ಜೊತೆ ನಾವು ಬದುಕಬೇಕು, ಬಾಳಬೇಕು, ನಮಗೆ ಒಂದು ಡ್ರೀಮ್ ಇದೆ,
ಮನೆ ಕಟ್ಟುವಂಥದ್ದು ನೆರವೇರಿಬಿಟ್ರೆ ಸಾಕಪ್ಪ, ನಮ್ಮ ಮಕ್ಕಳು ಸೆಟ್ಲಾದರೆ ಸಾಕಪ್ಪ, ಈ ರೀತಿ ನಾವು ಕೇಳ್ಕೊಳ್ತೀವಿ ನೋಡಿ. ತುಂಬ ವರ್ಷಗಳಿಂದ ಆಗದೇ ಇರುವಂಥ ಕೋರಿಕೆಗಳನ್ನು ಕೂಡ ಸದಾಕಾಲ ನೀವು ಈ 7 ದಿನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಏನು ಬೇಕಾದರೂ ಕೊಡುವಂಥ ಈ ರಿಸಲ್ಟ್ ಅತ್ಯುತ್ತಮವಾಗಿರುವಂಥದ್ದು. ಲೋಟದಲ್ಲಿ ನೀರಿಟ್ಕೊಳ್ತೀರಾ, ಇದಕ್ಕೆ ನೀವು ಆ ಕೋರಿಕೆಗಳನ್ನೆಲ್ಲವೂ ಹೇಳ್ಕೊಳ್ತೀರಾ. ಹೇಳ್ಕೊಂಡು ತದನಂತರ ಇದ್ರ ಮೇಲೆ ನೀವು ಲಿಡ್ ಕ್ಲೋಸ್ ಮಾಡಬಹುದು, ತೊಂದರೆ ಇಲ್ಲ. ಮಾಡಿಬಿಟ್ಟು ನಿಮ್ಮ ತಲೆ ಹತ್ರನೇ ನಿಮ್ಮ ಅಕ್ಕಪಕ್ಕದಲ್ಲೇ ಇದನ್ನು ಇಟ್ಕೊಂಡು ಮಲ್ಕೊಳ್ಬೇಕು. ನೆನಪಿಟ್ಕೊಳ್ಳಿ, ಈ ಥರ ಇಟ್ಟು ನೀವು ಮಲ್ಕೊಂಡು ತದನಂತರ ಬೆಳಗ್ಗೆ ಎದ್ದ ಕೂಡಲೇ ಇದನ್ನು ಕುಡಿಬೇಕು. ಈ ರೀತಿ ಸತತವಾಗಿ 7 ದಿನ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟು ಬರುತ್ತೆ. ಇನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ, ನಾವು ಬೆಳಗ್ಗೆ ಬಿಸಿನೀರು ಕುಡಿಯುವಂಥವರು, ನಮಗಿದು ಅಭ್ಯಾಸ ಇಲ್ಲ, ನಮ್ಗೆ ಅದು ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಅಂತಹವರು ಮಾಡೋದಕ್ಕೆ ಹೋಗಬೇಡಿ. ನೀರು ನಮಗೆ ಇದು ಕುಡಿಯೋದು ಚೆನ್ನಾಗಿ ಅಭ್ಯಾಸ ಇದೆ ಅನ್ನುವಂಥವರು ತಪ್ಪದೇ ಫಾಲೋ ಮಾಡಬಹುದು. ಇದನ್ನು ಮಾಡಿಕೊಂಡ್ರೆ ನಿಮ್ಮ ಕೋರಿಕೆಗಳು ಎಷ್ಟೇ ಇರಬಹುದು ಬೇಗನೆ ರಿಸಲ್ಟನ್ನು ಕೊಡುತ್ತೆ. ಗಮನದಲ್ಲಿಟ್ಕೊಳ್ಳಿ. ಮತ್ತೊಂದು, ಇದನ್ನು ನಾವು ಮಾಡ್ಕೊಳ್ಬೇಕಾದ್ರೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ತಿಳಿಸೋದಕ್ಕೆ ಹೋಗಬೇಡಿ. ನಿಮ್ಮ ಕೋರಿಕೆಗಳು ಒಂದರ ಮೇಲೆ ಒಂದು ಅಂತ ನೆರವೇರ್ತಾ ಬಂದಾಗ ನೀವು ತಪ್ಪದೆ ಇದನ್ನು ಹೇಳ್ಕೊಳ್ಬಹುದು ಇನ್ನೊಬ್ಬರಿಗೆ. ಎಷ್ಟು ದಿನ ಬೇಕಾದರೂ ಈ ಕೋರಿಕೆಗಳು ಆಗಿದೆ ಅಂತ ಹೇಳಿದ್ರೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ನಾವು 7 ದಿನ ಮಾಡ್ಕೊಳ್ಬೇಕು ಅಂತಿಲ್ಲ. ಯಾಕಂದರೆ ಈ ಪರಿಹಾರಗಳನ್ನು ಸತತವಾಗಿ ನಾವು ದಿನನಿತ್ಯ ಮಾಡ್ಕೊಳ್ತಾ ಬಂದಾಗ ಒಂದೊಂದೇ ನಮ್ಮ ಜೀವನದ ಬೆಳವಣಿಗೆ ಯಾವ ರೀತಿ ಆಗುತ್ತೆ, ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ, ನಿಮ್ಮ ಅರಿವಿಗೆ ಬರುತ್ತೆ. ತುಂಬ ಸಂತೋಷ ನಿಮಗೆ ಸಿಗುವಂಥದ್ದಾಗುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.